ಜಿಲ್ಲೆ ಅಂತ ಕರೆಯಲ್ಪಡುವ ಬಾಗಲಕೋಟೆಯ ಇಳಕಲ್ನಲ್ಲೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಳೆದೊಂದು ತಿಂಗಳಿನಿಂದ ಇಳಕಲ್ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಬಹಳ ದೊಡ್ಡ ಮಟ್ಟಕ್ಕೆ, ತೀವ್ರ ಮಟ್ಟಕ್ಕೆ ಅದು ಹೋಗ್ತಾ ಇದೆ. ಕುಡಿಯುವ ನೀರಿಗಾಗಿ ಅಧಿಕಾರಿಗಳ ಜೊತೆ ಜನ ವಾಗ್ವಾದ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿಲ್ಲದೆ ಲಕ್ಷ್ಮೀ ಕಾಲೋನಿಯ ಜನ ನಿಜಕ್ಕೂ ಕೂಡ ಅವರ ಗೋಳು ಯಾರು ಕೇಳೋರಿಲ್ವಾ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಳಕಲ್ ನಗರಸಭೆ ಇದೆ. ನಗರಸಭೆ ಸರಿಯಾದ ರೀತಿಯಲ್ಲಿ ನೀರನ್ನು ಪೂರೈಕೆ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಮಹಿಳೆಯರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಷ್ಟು ಸಾಧ್ಯ ಬರಲ್ಲ. ಈಗ ಯಾವಾಗ ಬಿಡ್ತೀನಿ ಅಂತ ಹೇಳಿ ಬೇಸಿಗೆ ಇನ್ನೂ ಆರಂಭ ಆಗ್ತಾ ಇದೆ. ಬೇಸಿಗೆಯ ಮಧ್ಯಭಾಗದಲ್ಲಿದ್ದೀವಿ. ನಾವು ಏಪ್ರಿಲ್ ತಿಂಗಳಲ್ಲಿದ್ದೀವಿ. ಇನ್ನು ಮೇ ತಿಂಗಳಲ್ಲಿ ಯಾವ ಪರಿಸ್ಥಿತಿಗೆ ಬರುತ್ತೆ ಅನ್ನೋದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಅಸಾಧ್ಯ ಅಂತ ಕಾಣಿಸುತ್ತೆ. ಬಾಗಲಕೋಟೆ ಹೇಳಿ ಕೇಳಿ ಆಲಮಟ್ಟಿ ಜಲಾಶಯಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ರೈತರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಬಾಗಲಕೋಟೆ ಆ ಕಾರಣಕ್ಕಾಗಿ ಮುಳುಗಡೆ ಜಿಲ್ಲೆ, ಮುಳುಗಡೆ ನಗರ ಅಂತ ಕರೀತಾರೆ. ಹೇಳಿ ಕೇಳಿ ಬಹಳ ದೊಡ್ಡ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹ ಸಾಮರ್ಥ್ಯ ಇರುವಂಥ ಜಲಾಶಯ ಇರುವಂಥ ಜಿಲ್ಲೆ ಇದು ಬಾಗಲಕೋಟೆ. ನೀವು ತುಂಗಭದ್ರಾ ಜಲಾಶಯ ತೆಗೆದುಕೊಳ್ಳಿ ಅಥವಾ KRS ಜಲಾಶಯವನ್ನು ತೆಗೆದುಕೊಳ್ಳಿ, ಅದೆಲ್ಲದಕ್ಕೂ ಕೂಡ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ ಅಂತ ಹೇಳಿದ್ರೆ ಅದು ಈ ಆಲಮಟ್ಟಿ ಜಲಾಶಯ. ಬಟ್ ಇಲ್ಲಿಯೇ ಇರುವಂಥ ಜನ ನೋಡಿ, ಯಾವಾಗಲೂ ಕೂಡ ದೀಪದ ಕೆಳಗೆ ಕತ್ತಲು ಅಂತ ಕರಿತೀವಲ್ಲ ಹಾಗೆ. ಜಲಾಶಯ ಇದೆ, ಪಕ್ಕದಲ್ಲೇ ಜಲಾಶಯ ಇದೆ, ಆದರೆ ಕುಡಿಯೋಕ್ಕೆ ನೀರಿಲ್ಲ. ಪೂರೈಕೆ ಮಾಡುವಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ಅಲ್ಲಿ ಜನ ಎದುರಿಸ್ತಾ ಇದ್ದಾರೆ, ಅಥವಾ ಪೂರೈಕೆ ಮಾಡುವ ಸಮಸ್ಯೆಯಿಂದಾಗಿ ಜನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈಗಲೇ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಇನ್ನು ಮೇಕತೆ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲಿ ಎಲ್ಲಿ ಎಡವಟ್ಟಾಗ್ತಾ ಇದೆ? ಅಧಿಕಾರಿಗಳ ಎಡವಟ್ಟ ಅಥವಾ ವ್ಯವಸ್ಥೆಯ ಲೋಪನ? ಹೇಗೆ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಕೊಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ಬಾಗಲಕೋಟೆ ಜಿಲ್ಲೆ, ಮುಳುಗಡೆ ಜಿಲ್ಲೆ, ಆದರೂ ಕೂಡ ಪಕ್ಕದಲ್ಲಿ ಆಲಮಟ್ಟಿ ಜಲಾಶಯ ಇದೆ, ಇಳಕಲ್ನಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಏನಿದೆ ಅವಾಂತರ? ದಸರಥ್, ಖಂಡಿತ. ಯಾಕಂತಂದ್ರೆ ಈ ಭಾಗದ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಅದು ಮುಳುಗಡೆ ಜಿಲ್ಲೆ ಅಂತಾನೆ ಹೇಳ್ತಾರೆ. ಆದ್ರೆ ಒಂದ್ ಕಡೆ ಪ್ರವಾಹದ ಭೀತಿಯಿಂದ ಎದುರಿಸಬೇಕಾಗತ್ತೆ. ಬೇಸಿಗೆ ಮುನ್ನವೇ ನೀರಿಗಾಗಿ ಹಾಹಾಕಾರ ಉದ್ಭವ ಆಗುವಂತದ್ದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು 3 ನದಿಗಳಿದ್ರು ಇಲ್ಲಿ ನೀರಿನ ಸಮಸ್ಯೆ ತಲೆತಲಾಂತರದಿಂದ ಬಂದಿರತಕ್ಕಂತ ಸಮಸ್ಯೆ ಅಂತಕ್ಕಂಥದ್ದನ್ನ ಸಾಕಷ್ಟು ಬಾರಿ ಹೇಳ್ತಿರುವಂತದ್ದು. ಈಗ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆ ಇಳಕಲ್ ಪಟ್ಟಣ ಏನಿದೆ, ಇಳಕಲ್ ನಗರದಲ್ಲಿ ಕಳೆದ 1 ತಿಂಗಳಿಂದ ನೀರಿನ ಸಮಸ್ಯೆ
ಉದ್ಭವ ಆಗಿರುವಂತದ್ದು. ಮುಖ್ಯವಾಗಿ ಏನು ಆಲಮಟ್ಟಿ ಜಲಾಶಯದಿಂದ ಜಾಕೋಲ್ ಕನೆಕ್ಟ್ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗ್ತಿದೆ ಅಂತಕ್ಕಂಥದ್ದನ್ನ ಅಲ್ಲಿಯ ನಗರಸಭಾ ಅಧಿಕಾರಿಗಳು ಹೇಳ್ತಿರುವಂತದ್ದು. ಮುಖ್ಯವಾಗಿ ಏನು ಹುನಗುಂದದಲ್ಲಿ ಒಂದು ಜಂಕ್ಷನ್ ಇದೆ, ಆ ಜಂಕ್ಷನ್ ನಲ್ಲಿ ನಮಗೆ ವಿದ್ಯುತ್ ಕೊರತೆಯಿಂದಾಗಿ ನೀರಿನ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಒಂದ್ ಕಡೆ ಹೇಳ್ತಿರುವಂತದ್ದು. ಕಳೆದ ಒಂದು ತಿಂಗಳಿನಿಂದ ಅಂದ್ರೆ ಯುಗಾದಿಗೆ ಬರ್ತಕ್ಕಂಥ ಯುಗಾದಿಯ ಒಂದು ಸಮಯದಲ್ಲಿ ಸ್ನಾನಕ್ಕೆ ನೀರಿಲ್ಲ ಅನ್ನುವಂಥದ್ದು ಉದ್ಭವ ಆಗಿರುವಂತದ್ದು. ಅದಾದ ಬಳಿಕ ಏನಂದ್ರೆ ಕಳೆದ 10 ದಿನಗಳಾದ್ರೂ ಕೂಡ ಇವತ್ತಿನವರೆಗೂ ನೀರನ್ನ ಒದಗಿಸ್ಲಿಕ್ಕೆ ಅಲ್ಲಿ ಅಧಿಕಾರಿಗಳು ಮುಂದಾಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ನೀರಿನ ಉದ್ಭವ ಯಾಕೆ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಸಾಕಷ್ಟು ಬಾರಿ DC ಅವರು ಕೂಡ ಈಗಾಗಲೇ ಮನವಿಯನ್ನ ಕೂಡ ಮಾಡಿರುವಂತದ್ದು. ಎಲ್ಲಾ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಅಲ್ಲಿ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲಿಯ ಅಧಿಕಾರಿಗಳೇ ನೇರ ಹೊಣೆಯನ್ನ ಮಾಡ್ಕೋಬೇಕಾಗತ್ತೆ. ಸಹಾಯವಾಣಿ ತೆರೆಯೋದ್ರ ಮೂಲಕವಾಗಿ ಈಗಾಗಲೇ DC ಜಾನಕಿ ಮೇಡಮ್ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಇಲ್ಲಿಯ ನೀರಿನ ಸಮಸ್ಯೆ ಇನ್ನೂ ಕೂಡ ತಾಂಡವ ಆಡ್ತಿರುವಂತದ್ದು. ಮುಖ್ಯವಾಗಿ ಅಲ್ಲಿ ಮಹಿಳೆಯರು ಅಲ್ಲಿ ಅಧಿಕಾರಿಗಳ ಜೊತೆ ನಾವು 10 ದಿನಗಳಿಂದ ನೀರನ್ನ ಏನ್ ಕುಡಿಬೇಕು ಅನ್ನೋಂತ ಪ್ರಶ್ನೆಯನ್ನ ಅಧಿಕಾರಿಗಳೇ ಮಾಡ್ತಾರೆ. ಆದ್ರೆ ನಿಮಗೆ ಸಾಯಂಕಾಲ ಹೊತ್ತಿಗೆ ಬರುತ್ತೆ ನೀರು ಅಂತಕ್ಕಂಥದ್ದನ್ನ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ರಾತ್ರಿ ವೇಳೆ ಬರ್ತಕ್ಕಂಥ ನೀರು ಕಡಿಮೆ ಇಂದ ಬರುತ್ತೆ, ನಮಗೆ ನೀರು ಸಾಲಲ್ಲ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು. ಇದು ಮುಖ್ಯವಾಗಿ ಕಳೆದ 1 ವರ್ಷಗಳಿಂದ ಇಲ್ಕಲ್ ನಗರದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಈಗಾಗಲೇ ಬಿಜೆಪಿಯ ಮಾಜಿ ಶಾಸಕರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಮುಖ್ಯವಾಗಿ ಅಲ್ಲಿಯ ಸಮಸ್ಯೆ ಅಂದ್ರೆ ಕಾಶ್ಯಪ್ನವರ ಒಂದು ಏನ್ ಬಿಜೆಪಿಯ ಮಾಜಿ ಶಾಸಕ ಏನಿದ್ದಾರೆ ಅವರು ಅಲ್ಲಿ ಇಲ್ಕಲ್ ನಗರದಲ್ಲಿ ಒಂದು ಟ್ಯಾಂಕ್ ಅನ್ನ ವ್ಯವಸ್ಥೆ ಮಾಡಿದ್ರು. ಆ ಟ್ಯಾಂಕರ್ ಇಲ್ಲಿವರೆಗೂ ಕೂಡ ಅರ್ಧಕ್ಕೆ ನಿಂತಿರುವಂತದ್ದು. ಹೀಗಾಗಿ ಅಲ್ಲಿ ನೀರಿನ ಸಮಸ್ಯೆ ಇದೆ. ಅಲ್ಲಿ ನೀರನ್ನ ಎತ್ಕೊಳ್ಬೇಕು, ಶೇಖರಣೆ ಮಾಡಿ ಇಟ್ಕೋಕೆ ನಮಗೆ ಟ್ಯಾಂಕರ್ ಇದ್ರೆ ಸರಿ ಆಗತ್ತೆ, ಅದನ್ನ ಮುಗಿಸಿದ್ರೆ ಇಲ್ಲಿ ನೀರು ಬರುತ್ತೆ ಅಂತಕ್ಕಂಥದ್ದು ಒಂದ್ ಕಡೆ ಅಲ್ಲಿಯ ನಗರಸಭಾ ಅಧಿಕಾರಿಗಳು ಹೇಳ್ತಿರುವಂತದ್ದು. ಆದ್ರೆ ಮುಖ್ಯವಾಗಿ ಆ ನೀರಿನ ಸಮಸ್ಯೆ ಉದ್ಭವ ಆಗಿರೋದು ಇಲ್ಲಿ ನಮಗೆ 10 ದಿನಗಳಾದ್ರೂ ನೀರ್ ಬರ್ತಾ ಇಲ್ಲ. ಹೀಗಾಗಿ ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡೋದು ಯಾರು? ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಕಣ್ ಮುಚ್ಕೊಂಡು ಕೂರ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಇವತ್ತು ಅಲ್ಲಿಯ ಮಹಿಳೆಯರು ಕೂಡ ಮಾಡ್ತಿರುವಂತದ್ದು. ಮುಖ್ಯವಾಗಿ ಈ ನೀರಿಗೆ ಕಳೆದ 10 ದಿನಗಳಿಂದ ನೀರು ಸಿಗತ್ತಾ ಅಥವಾ ಇಲ್ಲ ಅನ್ನೋದು ಅಲ್ಲಿ ಅಧಿಕಾರಿಗಳೇ ಸ್ಪಷ್ಟ ನಿರ್ಣಯವನ್ನ ಮಾಡ್ಬೇಕಾಗತ್ತೆ. ಶಾಸಕರು ಈಗಾಗಲೇ 1-2 ದಿನಗಳಲ್ಲಿ ನಾವು ನೀರಿನ ವ್ಯವಸ್ಥೆಯನ್ನ ಮಾಡ್ತೀವಿ, ಇಲ್ಲಿ ಟ್ಯಾಂಕರ್ ಮುಖಾಂತರ ನೀರನ್ನ ಒದಗಿಸ್ತೇವೆ ಅನ್ನೋದು ಅಲ್ಲಿಯ ಸ್ಥಳೀಯವಾಗಿ ಈಗಾಗಲೇ ನಗರಸಭಾ ಅಧಿಕಾರಿಗಳು ಹೇಳಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಗುರು ನಿಮ್ಮರ ಮಾಹಿತಿಗೆ.